ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. KSSR ಮತ್ತು DI ತಲಗಟ್ಪುರ ಸಂಸ್ಥೆ ಹಾಗೂ ರೇಷ್ಮೆ ಇಲಾಖೆ ವತಿಯಿಂದ ದ್ವಿತಳಿ ರೇಷ್ಮೆ ಬೆಳೆ ಸಾಕಾಣಿಕೆಯಲ್ಲಿ ತಾಂತ್ರಿಕತೆ ಬಲವರ್ಧನೆಗಾಗಿ ಒಂದು ದಿನದ ತರಬೇತಿ ಕಾರ್ಯಾಗಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಹಬ್ಲೂಡು ಗ್ರಾಮದಲ್ಲಿ ಈ ರೇಷ್ಮೆ ಬೆಳೆ ಸಾಕಾಣಿಕೆಯಲ್ಲಿ ತಾಂತ್ರಿಕತೆಯ ಬಲವರ್ಧನೆಗಾಗಿ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಎಸ್ ಭೋಜಣ್ಣ ರೇಷ್ಮೆ ನಿರ್ದೇಶಕರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಇಪ್ಪನೇಳಿ ರೇಷ್ಮೆ ಹುಳುಗಳಿಗೆ ತಗುಲುವ ರೋಗಗಳು ಮತ್ತು ಕೀಟಬಾಧೆ ಹಾಗೂ ಸಮಗ್ರ ನಿರ್ವಹಣೆ ಬಗ್ಗೆ ಉಪನ್ಯಾಸ, ದ್ವಿತಳಿ ಹುಳು ಸಾಕಾಣಿಕೆಯಲ್ಲಿ ನೂತನ ತಾಂತ್ರಿಕತೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರುಣರವರು ವಿಜ್ಞಾನಿಗಳು KSSR ಮತ್ತು DI ತಲಗಟ್ಪುರ, ಡಾಕ್ಟರ್ ಪ್ರಕಾಶ್ BK ವಿಜ್ಞಾನಿಗಳು KSSR ಹಾಗೂ DI ತಲಗಟ್ಪುರ, ಅಕ್ಮಲ್ ಪಾಷರವರು ರೇಷ್ಮೆ ಸಹಾಯಕ ನಿರ್ದೇಶಕರು ಶಿಡ್ಲಘಟ್ಟ, HT ತಿಮ್ಮಪ್ಪ ರೇಷ್ಮೆ ವಿಸ್ತರಣಾಧಿಕಾರಿಗಳು ತಾಂತ್ರಿಕ ಸೇವಾ ಕೇಂದ್ರ ಶಿಡ್ಲಘಟ್ಟ ಹಾಗೂ ಹಬ್ಲೂಡು ಗ್ರಾಮದ ಸುತ್ತಮುತ್ತಲಿನ ರೈತರು ಗ್ರಾಮಸ್ಥರು ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್, ಸಮತಾ ನ್ಯೂಸ್ ಶಿಡ್ಲಘಟ್ಟ. ನೀವೇನು ಹೇಳಿದ್ರೆ ಮೊದಲು CSR 2-4 ಅಂತ ಬರ್ತಿತ್ತು, ಈಗ ಡಬಲ್ ಹೈಬ್ರಿಡ್ ಅಂತ ಬಂದಿದೆ. ಸೊ ಅದು ಈ ಬಿಸಿಲಿಗೆ ಮತ್ತೊಂದಕ್ಕೆ ಎಲ್ಲನೂ ಚೆನ್ನಾಗೇ ರೆಸಿಸ್ಟೆನ್ಸ್ ಇದೆ, ಚೆನ್ನಾಗಿ ಇಳುವರಿನೂ ಬರ್ತದೆ ಮತ್ತು ಸ್ವಲ್ಪ ಅದು ಈ ತೇವಾಂಶಕ್ಕೆ ಹ್ಯುಮಿಡಿಟಿಗೆ ತಡ್ಕೊಳ್ಳೋ ಶಕ್ತಿ ಕಡಿಮೆ ಇರ್ತದೆ. ತಳಿ ಅಷ್ಟೇ, ನಾನು ನೆಗಡಿಗೆ ತಡ್ಕೊಳ್ತೀನಿ, ನೀವು ಬಿಸಿಲಿಗೆ ತಡ್ಕೊಳಲ್ಲ, ಅಷ್ಟೇ. ಒಂದೊಂದು ತಳಿಗೆ ಒಂದೊಂದು ಗುಣಗಳಿರ್ತದೆ. ಆದರೆ ಅಷ್ಟೇ ಗೂಡು ಏನು ಕ್ವಾಲಿಟಿ ಇರ್ತದೆ, ಗೂಡಿನ ತೂಕನೂ ಇರ್ತದೆ, ಫಿಲಮೆಂಟ್ ಲೆಂತೂ ಇರ್ತದೆ, ಇಳುವರಿ ಇರ್ತದೆ, ರೇಟೂ ಸಿಗ್ತದೆ. ನಾವು ಈ ಸಾರಿ ಏನಾಗ್ಬಿಟ್ಟೈತೆ ವಾತಾವರಣ, ನಾವು ಪ್ರಕೃತಿ ವಿರುದ್ಧವಾಗಿ ಯಾವುದು ಮಾಡೋಕ್ಕಾಗ್ತಾ ಇಲ್ಲ. ಅದು ಪ್ರಕೃತಿ ಅಷ್ಟು ಸುಲಭ ಏನಲ್ಲ. ನಮ್ಮನ್ನು ಈ ಇಷ್ಟೆಲ್ಲ ತಂತ್ರಜ್ಞಾನ ಮತ್ತೊಂದು ಎಲ್ಲ ಬಂದ್ರೂ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇನ್ನೂ ಆಗಿಲ್ಲ. ಆದ್ರೆ ಕೆಲವು ಟೈಮಲ್ಲಿ ಒಂದೊಂದು ಸಾರಿ ಆಗ್ತದೆ. ಆದ್ರೂ ನಮ್ಮದು ಒಳಗಡೆ ಸೊಪ್ಪುದು ಹೊರಗಡೆ ಬಿಡಿ, ಒಳಗಡೆ ಇರೋದ್ರಿಂದ ನಾವು ಇಂಡೋರ್ ಒಳಗಡೆ ಇರೋ ಮೈಕ್ರೋ ಕ್ಲೈಮೇಟ್ನ ಮೇಂಟೈನ್ ಮಾಡೋಕ್ಕೆ ನಾವು ಏನೇನು ಕ್ರಮ ತಗೋಬೇಕಾದ್ರೆ ಕ್ರಮ ತೊಗೊಂಡ್ರೆ ಸ್ವಲ್ಪ ಸುಧಾರಣೆ ಆಗ್ತೀವಿ. ಒಳಗಡೆ ತಾನೇ ಈ ಹೊರಗಡೆ ಮಾಡೋ ಬಂದರೂ ಮತ್ತೊಂದು ಆದ್ರೂ ಏನೋ ಟೆಂಪ್ರೇಚರ್ ಏನು ಲೈಟ್ ಹಾಕೋದು ಅಥವಾ ಹೀಟ್ರ್ ಹಾಕೋದು, ಮತ್ತೊಂದು ಹಾಕೋದು, ಗಾಳಿ ಬೆಳಕು ಬಿಡೋದು, ಮತ್ತೊಂದು ಮಾಡ್ಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ಇಷ್ಟೆಲ್ಲ ಜ್ಞಾನ ಇದೆ. ನೀವು ಅಷ್ಟೆಲ್ಲ ಮಾಡ್ಕೊಂಡ್ರೆ ಜ್ಞಾನ ಇದೆ. ಆದರೆ ಆ ಟೈಮ್ ಸರಿಯಾಗಿ ಸ್ವಲ್ಪ ಕೇರ್ ತೊಗೊಂಡ್ರೆ ನಾವು ಒಂದು ಲಾಸ್ ಆಗೋದನ್ನ ತಡೆಗಟ್ಟಬಹುದು ಮತ್ತು ಹೆಚ್ಚಿನ ಒಳ್ಳೆ ಗುಣಮಟ್ಟದ ಗೂಡನ್ನ ಬೆಳೆಯೋಕ್ಕೆ ಅನುಕೂಲ. ಬಟ್ ಇಗ್ಲಾಕೊಂಡು ಡೈಲಿ ನಾನು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೋಗಿ ತೋಟ ನೋಡಿದ್ರೆ ಏನಾಗ್ತದೆ, ನನ್ನ ಪಕ್ಕದಾಗ 100-150 ಮುಟ್ಟೆ ಕೊಯ್ದು ದನಕ್ಕೆ ಆಗ್ತಾ ಇದೆ. ಇದೇ ಬೇಕಾಗಿರೋದು ನಮಗೆ. ಸರ್, ಮಗನ ಯಾವಾಗ ಅಂತೇಳಿ ಅವ್ನ ಕಂಪ್ನಿ ಕಳ್ಸೋದು, ಇಲ್ಲಿ ಔಷಧಿ ತಂದು ಹೊಡಿಯೋದು ಅಷ್ಟೇ. ಯಾರು ಹೋಗ್ಬೇಡ್ರಪ್ಪ, ಹೋಗ್ಬೇಡ್ರಿ. 5 ನಿಮಿಷ ಆಯ್ತಾಯ್ತು. ನೀವು ಮುಂಚೆ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಪ್ರಾರಂಭದಲ್ಲೇ ಹೇಳಿದೆ, ನಿಮ್ಮ ಕಷ್ಟ ಸುಖ ನಿಮ್ಮ ಸಮಯದ ಅರಿವು ಸ್ವಲ್ಪ ಮಟ್ಟಿಗೆ ನಮಗಿದೆ. ಯಾಕಂದ್ರೆ ಯಾವಾಗಲೂ ನಾವು ನಿಮ್ಮ ಒಡನಾಟದಲ್ಲೇ ಇರೋದ್ರಿಂದ ನಿಮ್ಮ ಕಷ್ಟ ಸುಖ ಏನು, ನಿಮ್ಮ ಸಮಯ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ನಮಗಿದೆ. ಹಾಗೂ ನಾನು ಮೊದಲೇ ಬೆಳಗ್ಗೆನೇ ಹೇಳಿದೆ, ಸ್ವಲ್ಪ ಬೇಗ ಸೇರ್ಕೊಂಡಿದ್ರೆ ಬೇಗ ಮುಗಿಸ್ತಿದ್ವಿ. ಅದು ಮುಂದೆ ಹೇಳಿದ್ರೆ ಬೇಗ ಮುಗಿಸ್ತೀನಿ ಅಂತ ಹೇಳಿದೆ. ಇದುವಾಗಿ ನಿಮ್ಮ ಮಧ್ಯ ಸುದೀರ್ಘವಾಗಿ ಮಾಹಿತಿ ನೀಡಿದಂಥ ನಮ್ಮ ಪ್ರಕಾಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಮತ್ತು ನಮ್ಮ ರಾಮಾಜಿ ಅವರು ಪ್ರಶ್ನೆ ಮಾಡಿದಲ್ಲಿ ಇಲ್ಲ ಸುದೀರ್ಘವಾಗಿ ನಮ್ಮ ಸಾಯಿಗಳು ಉಪನಿರ್ದೇಶಕ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಹೇಳಿದ್ದಾರೆ. ಇದು ಸುದೀರ್ಘ ನಿಮಗೆಲ್ಲ ಮಾಹಿತಿ ನೀಡಿದ್ದಾರೆ. ನಮ್ಮ ಉಪನಿರ್ದೇಶಕರ ಬಗ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮತ್ತು ಇನ್ನೊಂದು ಎರಡೇ ವಿಷಯ ಹೈಲೈಟ್ ಮಾಡ್ತೀನಿ. ಇದು ಹೇಳೋ ವಿಷಯ ಬಿಟ್ಟು ನಾವು ಮಾರ್ಕೆಟಲ್ಲಿ ಗೂಡು ಮಾರಾಟ ಮಾಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಂಪ್ಲೇಂಟ್ಸ್ ಇದೆ. ಏನಂದರೆ ಒಂದೇ ಲಾಟ್ ಬೆಳ್ಕೊಂಡು ಬೆಲೆ ವ್ಯತ್ಯಾಸ ಅಂತ. ಅದು ಕಾರಣಗಳು ನಾನು ವೀಲರ್ಸ್ ಮಧ್ಯೆ ಕೂಡ ಸ್ವಲ್ಪ ಚರ್ಚೆ ಮಾಡಿದ್ದೀನಿ, ನಿಮ್ಮ ಮಧ್ಯೆ ಸ್ವಲ್ಪ ಚರ್ಚೆ ಮಾಡಿರೋದು ಕೇಳ್ತಾ ಇದ್ದೀನಿ. ಗೂಡು ಈ ಚಳಿಗಾಲದಲ್ಲಿ ನೀವು ಚಂದಿಕೆಗೆ ಬಿಟ್ಟ ತಕ್ಷಣ ಕಟ್ಟಲ್ಲ, ಒಂದು ದಿನ ಎಕ್ಸ್ಟ್ರಾ ತಗೊಳುತ್ತೆ ಗೂಡು ಕಟ್ಟಕ್ಕೆ. ಒಂದಿನ ಹೆಚ್ಚಿನ ಸಮಯ ತಗೊಳುತ್ತೆ. ನೀವು ಮಾತ್ರ ಚಂದ್ರಿಕೆ ಶೆಡ್ ಒತ್ತಡಕ್ಕೆ ಇದಕ್ಕೆ
ಬೇಗ ಬಿಡಿಸಿ ಗೂಡು ಆಚೆ ಹಾಕ್ತಿದ್ದೀವಿ. ಅಥವಾ ಕೊಟ್ಟು ಬಿಡಿಸಾಕ್ತಿರೋದ್ರಿಂದ ಇನ್ನು ಒಳಗಡೆ ಗೂಡು ಇದು ಹುಳ ಇನ್ನು ಕಟ್ತಿರುತ್ತೆ, ಇನ್ನು ಪ್ಯೂಪ ಗಟ್ಟಿ ಆಗಿರೋದಿಲ್ಲ. ಅದು ಒಳಗಡೆ ಹುಳ ಇರುತ್ತೆ, ಕೆಂಪಗಾಗಬೇಕು. ಆಗಿರೋದಿಲ್ಲ, ಚರ್ಮ ತೆಳುವಿರುತ್ತೆ. ನೀವು ಬಿಡಿಸಿ ಆ ಕಡೆ ಹಾಕುವಾಗ ಒಳಗಡೆ ಒಡೆದು ಹೋಗ್ತಾ ಇದೆ, ಹುಳ ಸಾಯ್ತಿದೆ. ಹಾಗಾಗ್ಬಿಟ್ಟು ಮೆಲ್ಟ್ ಆಗ್ತಿದೆ. ಮೆಲ್ಟ್ ಆಗೋ ಕಾರಣದಿಂದ ಆ ವೀಲರ್ಸ್ ಗೂಡು ಕೈ ಹಾಕಿದ ತಕ್ಷಣ ಗೊತ್ತಾ ಅವನ್ ಬಹುದಲ್ಲ ಹೇಳ್ತವೆ ಇದು ಸಮಸ್ಯೆ ಇದೆ ಅಂತ. ಒಂದು. ಎರಡನೇ ವಿಷಯ, ಮಾರ್ಕೆಟಿಗೆ ಕೂಡ ಹೋಗ್ಬೇಕಾದ್ರೆ ಸ್ವಲ್ಪ ಟ್ರೇಡಿಂಗ್ ಮಾಡ್ಕೊಂಡು ಹೋಗೋ ಅಭ್ಯಾಸ ನಮ್ಮಲ್ಲಿ ಬೇಕು ಅಂತ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಅದು ಯಾಕೋ ನಮ್ಮ ಇತ್ತೀಚೆಗೆ ಮತ್ತೆ ಸ್ವಲ್ಪ ಹಿಂದಕ್ಕೆ ಹೋಗಿದೆ. ನಾನು ಮಾರ್ಕೆಟ್ ಕೂಡ ನಿಮ್ಮ ಜೊತೆಗೆ ಕೆಲಸ ಮಾಡುವ ಅನುಭವ ಇದೆ. ನೀವೆಲ್ಲ ನನ್ನ ಎಲ್ಲ ಕಿರುಪರಿಚಿತ್ರ ಮಾರ್ಕೆಟಲ್ಲಿ ಕಿರುಪರಿಚಿtre, ನಿಮ್ಮ ತಾಲೂಕಲ್ಲಿ ಕೂಡ ಒಂದು ವರ್ಷದಿಂದ ನೀವು ಕಿರುಪರಿಚಿtre. ಈಗ ಈ ಜಾಲರಿ ಅಂದರೆ ಇದೆ ಗೂಡಾಕ ಮಾರ್ಕೆಟಲ್ಲಿ ಜಾಲರಿ ಕೊನೆಗೆ ಹಣ್ಣಾಗಿ ಗೂಡ್ಕೊಂಡು ಒಂದು 2-3 ಚಂದಿಗೆ ಇರ್ತದ, 2-3 kg 4 kg ಇರ್ತದೆ. ಮಿಕ್ಸ್ ಮಾಡಬೇಡ. ಅದು ದಯವಿಟ್ಟು ಆ ಲಾಟಲ್ಲಿ ಮಿಕ್ಸ್ ಮಾಡ್ಕೊಂಡು ಜಾಲರಿ ಹಾಕಕ್ಕೆ ಹೋಗ್ಬೇಡಿ. 2-3 kg ನಿಮ್ಗೆ ಸಪ್ರೇಟ್ ಹಾಕಿ ಒಂದು ಲಾಟ್ ಮಾಡಿಕೊಂಡ್ರೆ ಅದರಿಂದ ನಿಮ್ಗೆ ಕಡಿಮೆ ಆಗೋದು ಬರೀ ಕೇವಲ ಒಂದು 50 ರೂಪಾಯಿ ಅಷ್ಟೇ ಕಡಿಮೆ ಆಗುತ್ತೆ, 120 ರೂಪಾಯಿ ಕಡಿಮೆ ಆಗುತ್ತೆ. 3 kg 50 ರೂಪಾಯಿ ಕಡಿಮೆ ಎಷ್ಟಾಗುತ್ತೆ, 150 ರೂಪಾಯಿ ಮಾತ್ರ ಕಡಿಮೆ. ಅದೇ ನೀವು ಪೂರ್ತಿ ಲಾಟಲ್ಲಿ 50 kg ಲಾಟಲ್ಲಿ ಮಿಕ್ಸ್ ಮಾಡಿದರೆ 5 ರೂಪಾಯಿ ಕಡಿಮೆ. 5 ರೂಪಾಯಿ ಕಡಿಮೆ ಅದು ಎಷ್ಟಾಗುತ್ತೆ ಹೇಳಿ, 250 ರೂಪಾಯಿ ಲಾಸ್ ಆಗುತ್ತೆ. ಜೊತೆಗೆ ಆ ಮಾರ್ಕೆಟ್ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಸಾಮಾನ್ಯವಾಗಿ ಹಸಿ ಗುಡಿದೆಯಲ್ಲ ಪೂರ್ತಿ ಲಾಟು ಮಿಕ್ಸ್ ಮಾಡಲ್ಲ. ಅವಾಗ ಎಲ್ಲಿ ಕೈ ಎಟ್ಕೊಲ್ವೋ ಆ ಮೂಲ ತಗೊಂಡು ಒಳಗೆ ಮುಚ್ಚಿಟ್ಟಿರ್ತೀವಿ. ಅವನು ಅಷ್ಟೇನೆಲ್ಲ ಇಲ್ಲಿ ಮುಂದೆ ನೋಡಿ ಬಿಟ್ಟು ಕೂಗಿರ್ತಾನೆ, ಲಾಟ್ಕೊಂಡು ತೂಕ ಮಾಡುವಾಗ ಬರ್ತಾನೆ, ತುಂಬ ಬರ್ತಾನೆ ಹಸಿಗು. ಇಂಥ ತೂಕ ಮಾಡೋದು ಮಾಡಬೇಡ ಹೋಗ್ಬೋದು ನೀವಂತೀವಿ. ಕೊನೆಗೆ ಹೋಗಿ ನಮ್ಮ ಹತ್ರ ಆವಾಗ ನಾವು ಹೋಗಿ ನಿಮಗೆಲ್ಲ ಅದು ಅರಿವು ಮೂಡಿಸಿ ಅರ್ಥ ಮಾಡಿಸಿ ಮಾಡಿಸೋದಕ್ಕೆ ಸಮಯ ಹಿಡಿತದೆ. ಜೊತೆಗೆ ನಿಮಗೂ ಸಮಯ ಏನಲ್ಲ ಇರೋದು ನಿಮ್ಗೆ, ಯಾಕಂದ್ರೆ ಆ ಸಮಯಕ್ಕೆ ನಾನು ಹಣ ಅನುಭವಿಸಿದ್ದೀನಿ. ಯಾಕಂದ್ರೆ ಆ ಸಮಯಕ್ಕೆ ಮಾತ್ರ ನಿಮ್ಮ ಹಠ ಕಡಿಮೆ ಆಗಲ್ಲ, ಅವ್ನ ಹಠ ಕಡಿಮೆ ಆಗಲ್ಲ. ನಾನು ಮಾತ್ರ ಕ್ಲೀನಾಗಿ ರುಬ್ಬಿಸ್ಕೊಂಡ್ಬಿಟ್ಟಿರ್ತೀನಿ ನಾವು ಮಾತ್ರ ಮಾರ್ಕೆಟ್ ಆಫೀಸರ್ಸ್. ಹಾಗಾಗ್ಬಿಟ್ಟು ದಯವಿಟ್ಟು ಹಸಿ ಗೂಡನ್ನು, ಯಾಕಂದ್ರೆ ನಾನು ಈಗ ಕ್ಷೇತ್ರ ಮಟ್ಟದಲ್ಲಿ ಅಧಿಕಾರಿ ಆಗಿರೋದ್ರಿಂದ ನಿಮಗೆ ನಾನು ಅರಿವು ಮಾಡಿಸೋ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ. ದಯವಿಟ್ಟು ಆ ಕೊನೆಗೆ ಬಂದು ಹಸಿ ಗೂಡು ಸಪ್ರೇಟಾಗಿ ಮಾರ್ಕೆಟ್ ತಗೊಂಡೋಗಿ. ಜೊತೆ ಸ್ವಲ್ಪ ಗ್ರೇಡಿಂಗ್ ಮಾಡಿ ದಯವಿಟ್ಟು ಸಣ್ಣ ಗೂಡು, ಜಿಲ್ಲಿಗೂಡು, ಗಂಟುಗೂಡು ಎಲ್ಲ ತೆಗೆದು ನಿಮಿಷ 1 kg 2 kg ಅಷ್ಟೇ ಅಲ್ಲ. ಅದು ಗ್ರೇಡಿಂಗ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಗೆ ಬೆಲೆ ಜಾಸ್ತಿ ಸಿಗುತ್ತೆ. ಇದು ಏನೋ ಯಾವುದು ಒಂದು ಜಿಲ್ಲಿಗೂಡು ಕೂಡ ಇದು ತಿಪ್ಪೇಗಾದ ಉದಾಹರಣೆ ನನ್ನ ರೇಷ್ಮೆ ಗೂಡು, ಅದು ಕೂಡ ಮಾರಾಟ ಆಗುತ್ತೆ. ಅದಕ್ಕೂ ಕೂಡ ಅದರದ್ದಾದ ಒಂದು ಬೆಲೆ ಇದೆ. ಒಳ್ಳೆಯ ಗೂಡಿಗಿಂತ ಸ್ವಲ್ಪ ಕಡಿಮೆ ಸಿಗುತ್ತೆ, ನಿಮ್ಮ ಗೂಡು ಗೌರವ ಸಿಗುತ್ತೆ. ಇನ್ನೊಂದು ಸರ್ತಿ ರೈಲು ನಿಮ್ಮ ಲಾಟದ ಖುಷಿಯಿಂದ ಆಸಕ್ತಿಯಿಂದ ಬರ್ತಾರೆ, ಒಳ್ಳೆ ರೇಟ್ ಕೊಡ್ತಾರೆ. ಏನಿಲ್ಲಪ್ಪ, ಸಿಂಪಲ್ ಅಲ್ಲಿ 2 ದಿವಸ ಗೂಡು ಕಟ್ತದೆ ಅನ್ಕೊಳ್ಳಿ, 2-3 ಚೀಲ ತೊಚ್ಚಿಲ್ಲ, ಅದನ್ನೇ ಸಪ್ರೇಟ್ ಆಗಿ ಹಾಕೊಂಡ್ಬಂದು ಇದನ್ನೇ ಸಪ್ರೇಟ್ ಆಗಿ ಹಾಕೊಂಡ್ಬಂದು ಅದೇ ಒಂದು ಜಾಲರಿಗೆ ಹಾಕಿ ಇದೇ ಒಂದು ಜಾಲರಿಗೆ ಹಾಕಿ ಅಷ್ಟೇ. ನಾವು ಒಂದೊಂದ್ಸಾರಿ ನಾವು ಎಡ್ವೆಟ್ ಆಗ್ತದೆ, ಒಂದೊಂದ್ಸಾರಿ ನನ್ನ ವೈಯಕ್ತಿಕ ಅನುಭವ ಪ್ಲಸ್ ಫೀಲ್ಡ್ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ದಯವಿಟ್ಟು ಗ್ರೇಡಿಂಗ್ ಮಾಡ್ಕೊಳ್ಳಿ ಗೂಡು. ಜೊತೆಗೆ ಇದುವರೆಗೆ ಸುದೀರ್ಘವಾಗಿ ಔಷಧಿಗಳ ಬಗ್ಗೆ ಚರ್ಚೆ ಆಗ್ತಿತ್ತು. ಮತ್ತೊಮ್ಮೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ, ಇಲಾಖೆಗಳಿಂದ ಸರ್ಕಾರದಿಂದ ಶಿಫಾರಸು ಮಾಡಿರುವಂಥ ಔಷಧಿಗಳು ಮಾತ್ರ ಬಳಸಿ ಅಂತ ಹೇಳಲಿಕ್ಕೆ ಮತ್ತೊಮ್ಮೆ ನಾನು ಇಷ್ಟಪಡ್ತೀನಿ. ಶಿಫಾರಸು ಮಾಡಿದ ಔಷಧಿಗಳು, ಶಿಫಾರಸು ಮಾಡಿದ ಪ್ರಮಾಣ, ಶಿಫಾರಸು ಮಾಡಿದಂಥ ವೇಟಿಂಗ್ ಕಾಯುವ ಅವಕಾಶ, ಸಮಯ, ಈ ಸಮಯ ಮಾತ್ರ ಪಾಲನೆ ಮಾಡಿ ಅಂತ ಹೇಳ್ತಾ ಈ ಸಭೆಗೆ ಮನೆಗೆ ಹಾಕೋರ್ಕೆಲ್ಲ ಯಾಕೆ ಕೊಡ್ಬೇಕು? ಅದು ಒಂದು ಸರ್ಕಾರಕ್ಕೆ ಆದಾಯ ಇಲ್ದಿರ ಅವರು ಸ್ವಂತಕ್ಕೆ ಬಳಸ್ಕೊಂಡು ರೇಟ್ ಜಾಸ್ತಿ ತಗೊಂಡು ಮನೇಲಿ ತೂಕ ಮಾಡ್ಕೊಂಡು ಅವ್ರು ದುಡ್ಡು ತಗೊಂತ ಇದಾರೆ. ಈಗ ನಾವು ಕೆಲವು ರೈತರು ಮಾರ್ಕೆಟ್ ತೊಗೊಂಡೋಗ್ತಾರೆ, ಕಮಿಷನ್ ಕಟ್ತಾ ಇದ್ದೀವಿ, ಇವ್ರಿಗೆ ಮಾತ್ರ ಕೊಡಿ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಅದನ್ನ ನಿಲ್ಲಿಸಿ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ನಿಮ್ಮ ಸಲಹೆ. ಈಗ ರೈತನು ಮಾರ್ಕೆಟ್ ಕೂಡ ಹಾಕೋನ್ಗೆ ಫೋನ್ ಹೋಗಲ್ಲ ಫಸ್ಟ್, ಎಲ್ಲೋ ಮನೇಲಿ ಇರೋರು ಅಲ್ಲ ಮನೆಗೆ ಮಾರ್ಕೊಳ್ಳೋರು ಫಸ್ಟ್ ಫೋನ್ ಹೋಗಿರ್ತಾರೆ, ಅವ್ರು ಹೋಗಿ ಎತ್ಕೊಂಡ್ ಬಂದಿರ್ತಾರೆ ಔಷಧಿ. ನಿಮ್ಮ ಸಲಹೆ ಫಸ್ಟ್ ಇವ್ರಿಗೆ ಕೊಡಿ ಫಸ್ಟ್ ಪ್ರಿಫರೆನ್ಸ್. ನಿಮ್ಮ ಸಲಹೆ ಸ್ವೀಕರಿಸ್ತಕ್ಕಂಥ ಅದನ್ನು ನಾವು ಪರಿಗಣನೆ ಮಾಡೋಣ. ಮುಂದಿನ ದಿನಗಳಲ್ಲಿ ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೊಂದು ನಿರ್ಧಾರ ಮಾಡೋಣ. ಖಂಡಿತ ನೀವು ಹೇಳ್ತಾ ಸಲಹೆ ನಾವು ಒಪ್ಕೊಳ್ಳೋದು ಸೂಕ್ತವಾಗಿದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಗಮನಿಸೋಣ. ಆಮೇಲೆ ವಾತಾವರಣಕ್ಕೆ ಅನುಗುಣವಾಗಿ ಆದಷ್ಟು ಸರ್ಕಾರದಿಂದ ರೈತರಿಗೆ ಸುಣ್ಣ ಔಷಧಿಗಳು ಕೊಡೋ ವ್ಯವಸ್ಥೆ ಮಾಡ್ಕೊಡಿ. ಈಗ ಆಗಿದೆ ಟೆಂಡರ್ ಎಲ್ಲ, ಈಗ ಶೀಘ್ರದಲ್ಲಿ ಬರುತ್ತೆ.